ಆತ್ಮೀಯ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಧರ್ಮವಾಹಿನಿಯ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಈ ಪ್ರತಿಯೊಂದು ವೇದಗಳಿಗೆ ಅಂಗಗಳು ಅಂಥೇಳಿ ಇರುತ್ತೆ. ಇವು ಷಡಂಗಗಳು. ಷಡಂಗ ಅಂದರೆ 6 ಅಂಗಗಳು: ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಇವೆಲ್ಲವೂ ಧನುರ್ವೇದ, ಇವೆಲ್ಲವೂ ಕೂಡ ವೇದದ ಉಪ ಅಂಗಗಳು. ಅಂದರೆ ನೀವು ವೇದವನ್ನೆಲ್ಲರೂ ಗುರುಮುಖೇನ ಶ್ರುತಿಯಿಂದ ನಾನು ಆಗಲೇ ಹೇಳಿದೆ. ಗುರುವಿನಿಂದ ಕೇಳಿ ಶ್ರವಣ, ನಿಧಿ, ಧ್ಯಾಸನ, ಮನನ ಇವುಗಳನ್ನು ಮಾಡಿ ವೇದನವನ್ನು ಚೂರು ಒಂದು ಸ್ವರ ತಪ್ಪಿಲ್ಲದೆ ಹೇಳಿದಾಗ ಆ ವೇದದಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಈಗ ಎಲ್ಲ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಟಿ ವಿ ನೋಡ್ತಕ್ಕಂಥದ್ದು, ಯೂಟ್ಯೂಬನ್ನು ನೋಡ್ತಕ್ಕಂಥದ್ದು, ಮಾಧ್ಯಮಗಳ ಮುಖಾಂತರ ವೇದವನ್ನು ತಿಳಿದುಕೊಂಡು ಹಾಗೆ ಹೇಳ್ತಾರೆ. ಹಾಗೆ ಹೇಳ್ತಕ್ಕಂಥದ್ದು ಕ್ರಮ ಅಲ್ಲ. ಅದರಲ್ಲಿ ಯಾವುದೇ ರೀತಿಯ ಫಲವೂ ಕೂಡ ಸಿಗುವುದಿಲ್ಲ. ಸರಿಯಾದ ಗುರುವಿನಿಂದ ಅದರ ಉಪದೇಶವನ್ನು ತಿಳಿದುಕೊಂಡು ಅದರ ಸರಿಯಾದ ರೀತಿಯಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡಿದಾಗ ಅದರಲ್ಲಿ ವಿಶೇಷವಾದಂತಹ ಫಲ ಸಿಕ್ಕೇ ಸಿಗುತ್ತೆ. ವೇದ ಅನ್ನತಕ್ಕಂಥದ್ದೇ ಭಗವಂತ ಪರಮಾತ್ಮ. ಈ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಯಾವತ್ತೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಆ ಮಂತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ತಪ್ಪಿಲ್ಲದೆ ಉಚ್ಚಾರಣೆಯನ್ನು ಮಾಡಿದಾಗ ಅದರ ಫಲ ಅನ್ನತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ನಾವು ವೇದಕ್ಕೆ ಇನ್ನೊಂದು ಬೆಂಕಿ ರೀತಿಯಾಗಿರ್ತಕ್ಕ ಬೆಂಕಿಯನ್ನು ನಾವು ಅದು ತಿಳಿದು ಅಥವಾ ತಿಳಿದೆಯೇ ಮುಟ್ಟಿದರೂ ಕೂಡ ಅದರ ಒಂದು ಪರಿಣಾಮ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಬೆಂಕಿ ಸುಡುತ್ತೆ. ಹಾಗೆ ವೇದ ಅನ್ನತಕ್ಕಂಥದ್ದು ಅದನ್ನು ತಿಳಿದುಕೊಂಡು ಅಥವಾ ತಿಳಿಯದೇನೋ ನಾವು ಅದನ್ನು ಉಚ್ಚಾರಣೆಯನ್ನು ಮಾಡಿದಾಗ ಅದರ ಫಲ ಅನ್ನತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಅದರಿಂದ ಯಾವುದೇ ಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳಿದ್ದರೆ ಆ ಮಂತ್ರಗಳನ್ನು ಹೇಳಿ ಯಜ್ಞ ಯಾಗಾದಿಗಳು ಅಥವಾ ಪೂಜೆಯನ್ನು ಮಾಡಿದಾಗ ಪರಿಹಾರ ಆಗುತ್ತೆ. ಅದೆಲ್ಲ ನಮ್ಮ ಧರ್ಮದಲ್ಲಿ ಇರತಕ್ಕಂಥದ್ದು. ಅದರ ಜೊತೆಯಲ್ಲಿ ವೇದಕ್ಕೆ ನಾನು ಆಗಲೇ ಹೇಳಿದಾಗೆ ಷಡಂಗಗಳು: ಶಿಕ್ಷಾ, ವ್ಯಾಕರಣ, ನಿರುಕ್ತ. ಒಂದು ಭಾಷೆಯನ್ನು ನಾವು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ವ್ಯಾಕರಣ ಸ್ಪಷ್ಟವಾಗಿ ನಾವು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ವ್ಯಾಕರಣ ಗೊತ್ತಿರಬೇಕು. ಯಾವ ಪದವನ್ನು ಯಾವ ರೀತಿಯಾಗಿ ವಿಭಕ್ತಿ, ಪ್ರತ್ಯಯ ಇವೆಲ್ಲವನ್ನು ತಿಳಿದುಕೊಂಡು ನಾವು ಉಚ್ಚಾರಣೆಯನ್ನು ಮಾಡಿದಾಗ ಮಾತು ಸುಲಲಿತವಾಗಿ ಬರುತ್ತೆ. ಕೇಳುವುದಕ್ಕೂ ಕೂಡ ಕರ್ಣಾನಂದಕರವಾಗಿ ಇರುತ್ತೆ. ಇದಕ್ಕೆ ವ್ಯಾಕರಣ ಅಂತ ಹೇಳಿ ಜ್ಯೋತಿಷ ಎಲ್ಲರಿಗೂ ಸಾಮಾನ್ಯವಾಗಿ ರೂಢಿಯಲ್ಲಿರತಕ್ಕಂಥದ್ದು ಗೊತ್ತಿದೆ. ಆದರೆ ಮೂಲ ಜ್ಯೋತಿಷ್ಯವನ್ನು ನಾವು ತೆಗೆದುಕೊಂಡಾಗ ಜ್ಯೋತಿಷ್ಯ ಅನ್ನತಕ್ಕಂಥ ಜ್ಯೋತಿ ಅಂತ ಹೇಳಿ ಹೇಳುತ್ತೆ. ಅಂದರೆ ಅಂಧಕಾರದಿಲ್ತಾ ಇರತಕ್ಕಂಥವರಿಗೆ ಬೆಳಕನ್ನು ತೋರಿಸ್ತಕ್ಕಂಥದ್ದು ಜ್ಯೋತಿಷ್ಯ ಅಂತೇಳಿ ಕರಿತಕ್ಕಂಥದ್ದು. ಇದೆಲ್ಲ ಆಕಾಶಕಾಯಗಳು, ಅಂದರೆ ಸ್ಪೇಸ್, ಆಕಾಶದಲ್ಲಿರತಕ್ಕಂತಹ ಗ್ರಹ ನಕ್ಷತ್ರಗಳ ಇದರ ಬಗ್ಗೆ ಅಧ್ಯಯನವನ್ನು ಮಾಡತಕ್ಕಂಥದ್ದು ಏನಿದೆ ಅದಕ್ಕೆ ನಾವು ಜ್ಯೋತಿಷ್ಯ ಶಾಸ್ತ್ರ ಅಂತೇಳಿ ನಾವು ಹೇಳ್ತೀವಿ. ಈಗ ಆಕಾಶಕಾಯಗಳ ಬಗ್ಗೆ, ಗ್ರಹಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಜಾಸ್ತಿ ಫಲಜ್ಯೋತಿಷ್ಯದ ಕಡೆ ಎಲ್ಲರೂ ಗಮನವನ್ನು ಕೊಡ್ತಾರೆ. ಅಂದರೆ ನಮ್ಮ ನಕ್ಷತ್ರ ಯಾವುದು, ರಾಶಿ ಯಾವುದು, ಯಾವ ರಾಶಿಯವರಿಗೆ ಯಾವ ಸಮಯದಲ್ಲಿ ಹೇಗಿರುತ್ತೆ, ಏನಾದರೂ ಕಂಟಕ ಇದೆಯಾ, ನಮ್ಮ ಗ್ರಹಚಾರ ಹೇಗಿದೆ, ಸಾಡೆ ಸಾತಿನ ಇಂಥದ್ದೆಲ್ಲ ಸಾಮಾನ್ಯವಾಗಿ ಇಂಥ ವಿಷಯಗಳೇ. ಆದರೆ ಮೂಲ ಜ್ಯೋತಿಷ್ಯವನ್ನು ನಾವು ತೆಗೆದುಕೊಂಡಾಗ ಈ ಬಾಹ್ಯಾಕಾಶದಲ್ಲಿರತಕ್ಕಂತಹ ತಂತ್ರಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ಹಿಂದೆ ಅಧ್ಯಯನ ಮಾಡ್ತಾಯಿದ್ರು. ಅದೇನೋ ನಾವು ನೋಡ್ಬೋದು. ಇವೆಲ್ಲ ಆರ್ಯಭಟ ಇರ್ಬೋದು, ಪರಾಶರರಿರ್ಬೋದು, ಇಂತಹ ಎಲ್ಲೆಲ್ಲ ವಿಶೇಷವಾದಂತಹ ಬಾಹ್ಯಾಕಾಶ ತಂತ್ರಜ್ಞ ಋಷಿಗಳು ಅವರೆಲ್ಲರೂ ಕೂಡ ಜ್ಯೋತಿಷ್ಯವನ್ನು ಹೀಗೆ ಅಂತೇಳಿ ಹೇಳಿದ್ದಾರೆ. ಸೂರ್ಯನಿಂದ ಎಷ್ಟು ಕಿರಣಗಳು ಬರುತ್ತೆ ಯಾರಿಗಾದರೂ ಗೊತ್ತಿರೋ, ಸಾಮಾನ್ಯ ಗೊತ್ತಿರುವುದಿಲ್ಲ. ಅಂತಹ ಕಿರಣಗಳು ಮೇಲೆ ಎಷ್ಟು ಹೋಗುತ್ತೆ, ಒಂದು ಬೆಳಕೊಂದಲ ಸುತ್ತಲೂ ಕೂಡ ಪ್ರಕಾಶ ಅನ್ನತಕ್ಕಂಥದ್ದು ಪಸರಿಸುತ್ತೆ. ಆದರೆ ಆ ಸೂರ್ಯನ ಕಿರಣಗಳು ಭೂಮಿಗೆ ಬರತಕ್ಕಂಥದ್ದು ಎಷ್ಟು, ಯಾವ ಕಿರಣಗಳು ಸೂರ್ಯ ಯಾವ ರಾಶಿಯಲ್ಲಿ ಇದ್ದಾಗ ಯಾವ ರೀತಿಯಾದಂತಹ ಒಂದು ಕಿರಣಗಳು ಭೂಮಿಯ ಪ್ರಕೃತಿಯನ್ನು ಮುಟ್ಟುತ್ತೆ ಅನ್ನತಕ್ಕಂಥದ್ದು. ಅಂದರೆ ಒಂದು ಕಾಲದಲ್ಲಿ ಸೆಕೆ ಜಾಸ್ತಿ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಶೀತಲ ವಾತಾವರಣ ಇರುತ್ತೆ, ಒಂದು ಸ್ಥಳದಲ್ಲಿ ಇದ್ದಂತಹ ವಾತಾವರಣ ಇನ್ನೊಂದು ಕಡೆ ಇರುವುದಿಲ್ಲ. ಇದಕ್ಕೆಲ್ಲ ಸೂರ್ಯನಲ್ಲಿ ಇರತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಭಾಮಂಡಲವೇ ಕಾರಣ ಆಗಿರತಕ್ಕಂಥದ್ದು. ಆದ್ದರಿಂದ ಈ ಎಲ್ಲ ಸೂರ್ಯನಿಗೆ ಸಂಬಂಧಪಟ್ಟಂತೆ, ಆಕಾಶಕ್ಕೆ ಸಂಬಂಧಪಟ್ಟಂತೆ ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಗ್ರಹಣಗಳು ಇವೆಲ್ಲವನ್ನು ನಾವು ಅಧ್ಯಯನ ಮಾಡತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಇದೆಲ್ಲ ವೇದಾಂಗಗಳು. ಇದೆಲ್ಲೂ ಕೂಡ ನಮ್ಮ ಧರ್ಮದ ಪ್ರಮುಖವಾಗಿರತಕ್ಕಂತಹ ತಳಹದಿ ಅಂತೇಳಿ ನಾವು ಹೇಳಬಹುದು. ಇನ್ನು ಈ ಶಾಸ್ತ್ರ ಪುರಾಣಗಳು ಅಂತೇಳಿ ನಾನು ಆಗಲೇ ಹೇಳಿದೆ. ಪುರಾಣಗಳು ಪ್ರತಿಯೊಂದು ದೇವತಾ ಪಾರಮ್ಯತೆಯನ್ನು ಸಾಧಿಸ್ತಕ್ಕಂತಹ ಹೇಳತಕ್ಕಂತಹ ವಿಶೇಷವಾದಂತಹ ಪುರಾಣಗಳು, ಅಂದರೆ ಕಥೆಗಳು ಅಂಥೇಳಿ. ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಗಣೇಶ ಪುರಾಣ ಇವೆಲ್ಲ ಪುರಾಣಗಳು ಇದೆ. 18 ವಿಧವಾಗಿರತಕ್ಕಂಥದ್ದು, 106 ಇದೆ. ಅದರಲ್ಲಿ ಆಯ್ಕೆಯನ್ನು ಮಾಡಿ 18 ಪುರಾಣಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡಿದ್ದಾರೆ. ಇನ್ನು ಕಾವ್ಯಗಳು ಅಂತ ಹೇಳಿದಾಗ ಈ ಪುರಾಣಗಳಾಯಿತು, ಶಾಸ್ತ್ರ ಆಯಿತು, ವೇದ ಆಯಿತು. ಶಾಸ್ತ್ರ ಅನ್ನತಕ್ಕಂಥದ್ದು ಋಷಿಗಳಿಂದ ಜೀವನ ಕ್ರಮ ಹೇಗೆ ಇರಬೇಕು, ಯಾವ ರೀತಿಯಾಗಿ ನಾವು ಜೀವನ ಕ್ರಮವನ್ನು ಅನುಸರಿಸಿಕೊಂಡು ಮಾಡಿದಾಗ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದೆಲ್ಲ ಋಷಿಗಳು ನಮಗೆ ಹೇಳಿದ. ಋಷಿಗಳು ಅಂದರೆ ಅವರೆಲ್ಲ ವಿಜ್ಞಾನಿಗಳು ಅಂತ ಹೇಳಬಹುದು.
ಈ ಜ್ಞಾನ ಏನಿದೆ ಇದೆಲ್ಲವೂ ಜ್ಞಾನ ಮತ್ತು ವಿಜ್ಞಾನ. ವಿಜ್ಞಾನಂ ಯಜ್ಞಂ ತನುತೆ ಅಂಥೇಳಿ ವೇದದಲ್ಲಿ ಬರುತ್ತೆ. ವಿಜ್ಞಾನ ಈಗ ಏನು ಸೈನ್ಸ್ ಅಂತೇಳಿ ನಾವು ಹೇಳ್ತೀವಿ, ಇದೆಲ್ಲವೂ ವಿಜ್ಞಾನ. ಜ್ಞಾನ ಅನ್ನತಕ್ಕಂಥದ್ದು ಏನಿದೆ ಅದೆಲ್ಲ ವೇದ, ಶಾಸ್ತ್ರ, ಪುರಾಣಗಳು. ಅಂದರೆ ನೀವು ಕಣ್ಣಿಗೆ ಕಾಣತಕ್ಕ ಎಲ್ಲವುದೂ ನಾವು ಪ್ರೂಫ್ ಕೇಳೋದಕ್ಕೆ ಆಗೋದಿಲ್ಲ. ಅತೀಂದ್ರಿಯ ಜ್ಞಾನದಿಂದ ದೇವರೇ ಆಗಿದ್ದಾರೆ ಎಂದು ದೇವರನ್ನು ತೋರಿಸೋ ಫೋಟೋ ಚಿತ್ರಪಟವನ್ನು ತೋರಿಸ್ತಕ್ಕಂಥದ್ದಲ್ಲ. ದೇವರು ಅನ್ನತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರಬೇಕು. ದೇವರು ಅನ್ನತಕ್ಕ ಸಕ್ಕರೆ ಹೇಗಿದೆ ಅಂತ ತೋರಿಸ್ಬೋದು, ಸಕ್ಕರೆ ರುಚಿಯನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಕ್ಕರೆ ರುಚಿ ಯಾವ ರೀತಿಯಾಗಿರುತ್ತೆ ಅಂದರೆ ಅವನು ಸಕ್ಕರೆ ತಿಂದಾಗ ಆ ಸಕ್ಕರೆ ರುಚಿಯನ್ನು ಅನುಭವಿಸಿ ಅವನು ಹೇಳೋದಕ್ಕೆ ಸಾಧ್ಯ. ಹಾಗೆ ದೇವರು ಅನ್ನತಕ್ಕಂಥದ್ದು ಈ ಪ್ರಕೃತಿಯನ್ನು ನೋಡಿದಾಗ, ಈ ಜಗತ್ತನ್ನು ನೋಡಿದಾಗ ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಶಕ್ತಿ ಇದೆ. ಅದೇ ದೇವರು ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಜ್ಞಾನ, ಅತೀಂದ್ರಿಯ ಜ್ಞಾನ. ಇದೆಲ್ಲವೂ ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿರತಕ್ಕಂತಹದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅಂದರೆ ರಾಮಾಯಣ ಮತ್ತು ಮಹಾಭಾರತ. ಇದು ಮಹಾಕಾವ್ಯಗಳು ಅಂತ ಹೇಳ್ತೀವಿ. ಅಂದರೆ ಮಹಾಭಾರತವನ್ನು ವ್ಯಾಸರು ರಚನೆಯನ್ನು ಮಾಡಿದರು, ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದರು ಅಂತ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಆದರೆ ಮಹಾಭಾರತದಲ್ಲಿ ಏನಿದೆ, ರಾಮಾಯಣದಲ್ಲಿ ಏನಿದೆ, ಅದು ಕೇವಲ ಕಥಾರೂಪವಾಗಿರತಕ್ಕಂಥದ್ದು. ಮಹಾಭಾರತವನ್ನು ತೆಗೆದುಕೊಂಡಾಗ ಪಾಂಡವರು ಕೌರವರ ಯುದ್ಧವೇ ಅದೇ ಪ್ರಧಾನ, ಅದರಲ್ಲಿ ಬೇರೆ ವಿಷಯಗಳೇನಿದೆ ಯಾರಿಗೂ ಗೊತ್ತಿರೋದಿಲ್ಲ. ಮಹಾಭಾರತ ಅಂದರೆ ಕುರುಕ್ಷೇತ್ರ, ಮಹಾಭಾರತ ಯುದ್ಧ, ಭಗವದ್ಗೀತೆ ಹೀಗಿದ್ದು ಗೊತ್ತಿರುತ್ತೆ. ಅದರ ಆಳವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಹೇಗೆ ಇನ್ನಿತರ ಧರ್ಮದವರು ಅವರ ಗ್ರಂಥವನ್ನು ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡಿರ್ತಾರೆ ನೋಡಿ. ನಾವು ಯಾವುದೇನ್ನು ತೆಗೆದುಕೊಂಡರೂ ಕೂಡ, ಕುರಾನ್ ತೆಗೆದುಕೊಂಡ್ರೆ ಅವರು ಎಷ್ಟೊಂದು ಶ್ರದ್ಧಾಭಕ್ತಿಗಳಿಂದ ಅವರ ಒಂದು ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡಿ ಎಲ್ಲವನ್ನು ತಿಳಿದುಕೊಂಡು ಆ ಧರ್ಮದಲ್ಲಿ ಹೇಳಿದಂತೆ ನಡೆದುಕೊಳ್ತಾರೆ. ಬೈಬಲನ್ನು ತೆಗೆದುಕೊಂಡರೂ ಕೂಡ ಆ ಧರ್ಮದವರು ಆ ಬೈಬಲ್ನಲ್ಲಿರ್ತಕ್ಕಂತಹ ಪ್ರತಿಯೊಂದು ವಾಕ್ಯವನ್ನು ಕೂಡ ಚಾಚು ತಪ್ಪದೆ ಅದನ್ನು ಪರಿಪಾಲಿಸ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ, ನಮ್ಮ ಧರ್ಮ ಯಾರಿಗೂ ಗೊತ್ತೇ ಇರೋದಿಲ್ಲ. ಭಗವದ್ಗೀತೆ ಒಂದು ಶ್ಲೋಕವೂ ಗೊತ್ತಿರುವುದಿಲ್ಲ, ಮಹಾಭಾರತ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ನಮ್ಮ ಧರ್ಮದಲ್ಲಿ ಪ್ರಾಥಮಿಕವಾದಂತಹ ಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಆ ಕೆಲಸವನ್ನೇ ಈ ಧರ್ಮವಾಹಿನಿಯು ಕೂಡ ಮಾಡತಕ್ಕಂಥ, ಪ್ರತಿಯೊಬ್ಬರಿಗೂ ಕೂಡ ಧರ್ಮದ ಸದ್ಬೋಧನೆಯನ್ನು ಮಾಡತಕ್ಕಂಥದ್ದು, ಧರ್ಮ ಆಚಾರ ವಿಚಾರಗಳು ಅಂದರೆ ಏನು ಅಂತ ತಿಳಿಸ್ತಕ್ಕಂಥದ್ದೇ ಈ ವಾಹಿನಿಯ ಪ್ರಮುಖವಾದಂತಹ ಉದ್ದೇಶ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಆಗಲೇ ನಾನು ಹೇಳಿದೆ ಮಹಾಕಾವ್ಯಗಳು ಅಂತ. ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಪ್ರಪಂಚದಲ್ಲಿ ಇಲ್ಲ. ಪ್ರಪಂಚದಲ್ಲಿ ಏನು ಇಲ್ಲವೋ ಅದೆಲ್ಲವೋ ಮಹಾಭಾರತದಲ್ಲಿದೆ ಅನ್ನತಕ್ಕಂತಹ ಒಂದು ವಾಕ್ಯ ಇದೆ. ಅಂದರೆ ಮಹಾಭಾರತ ಅಷ್ಟೊಂದು ವ್ಯಾಪಕವಾಗಿರತಕ್ಕಂಥದ್ದು ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಮಹಾಭಾರತದಲ್ಲಿ ವಾಣಿಜ್ಯ ಶಾಸ್ತ್ರ ಇದೆ, ಕೃಷಿ ಶಾಸ್ತ್ರ ಇದೆ, ಯುದ್ಧಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇದೆ, ಜೊತೆಯಲ್ಲಿ ತಾಂತ್ರಿಕ ಶಾಸ್ತ್ರ ಅನ್ನತಕ್ಕಂಥದ್ದಿದೆ, ವೈದ್ಯಕೀಯ ಶಾಸ್ತ್ರ, ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಇದೆ, ಧರ್ಮಶಾಸ್ತ್ರಗಳು ಇದೆ, ಎಲ್ಲವೂ ಯಜ್ಞಯಾಗಾದಿಗಳ ಬಗ್ಗೆ ಇರತಕ್ಕಂತಹ ವೈದಿಕ ಶಾಸ್ತ್ರ, ಇವೆಲ್ಲವೂ ಮಹಾಭಾರತದಲ್ಲಿರತಕ್ಕಂಥದ್ದು. ಅದನ್ನು ವ್ಯಾಸರು ಬರತಕ್ಕಂಥದ್ದು. ನಮಗೆ ಮಹೋನ್ನತವಾದಂತಹ ಗ್ರಂಥ, ವೇದ, ಶಾಸ್ತ್ರ, ಪುರಾಣಗಳ ಸಾರ ಸರ್ವಸ್ವವನ್ನು ಕೊಟ್ಟಿರತಕ್ಕಂತಹ ಭಗವದ್ಗೀತೆ, ಪ್ರತಿಯೊಬ್ಬರಿಗೂ ಕೊಟ್ಟು ಭಗವದ್ಗೀತೆಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ಮಹಾಭಾರತವೇ. ಹೀಗೆ ಪ್ರತಿಯೊಂದು ಅಂಶವೂ ಕೂಡ ಮಹಾಭಾರತದಲ್ಲಿದೆ. ಯಾವ ಧರ್ಮ ಅನ್ನತಕ್ಕಂಥ ಧರ್ಮ, ಯಥೋ ಧರ್ಮ ತಥೋ ಜಯ ಅನ್ನತಕ್ಕಂಥ, ಧರ್ಮ ಇದ್ದಲ್ಲಿ ಜಯ ಅನ್ನತಕ್ಕಂಥದ್ದು ಇರುತ್ತೆ ಅನ್ನತಕ್ಕಂಥದ್ದೇ ಮಹಾಭಾರತದ ಪ್ರಮುಖವಾದಂತಹ ಅಂಶ. ಇವೆಲ್ಲ ಕಥಾರೂಪವಾಗಿರತಕ್ಕಂಥದ್ದು. ಶ್ರೀಕೃಷ್ಣನ ಅವತಾರವೂ ಕೂಡ ಮಹಾಭಾರತದಲ್ಲಿಯೇ ಬರುತ್ತೆ. ಇನ್ನು ರಾಮಾಯಣವನ್ನು ನಾವು ತೆಗೆದುಕೊಂಡಾಗ ವಿಶೇಷವಾಗಿ ರಾಮ ಅಯನ ಅಂದರೆ ನಡೆ ಅಂತಕ್ಕಂಥದ್ದು, ನಡೀತಕ್ಕಂಥದ್ದು, ಅವನ ಒಂದು ಕಾಲಕ್ಕೆ ನಾವು ರಾಮನು ಯಾವ ರೀತಿಯಾಗಿ ನಡೆದುಕೊಂಡ, ಅವನ ಕಾಲ ಹೇಗಿತ್ತು, ರಾಮನು ಆದರ್ಶ ಪುರುಷ ಅಂಥೇಳಿ ನಾವು ಹೇಳ್ತೀವಿ, ಅದೆಲ್ಲ ಹೇಗೆ ಅಂತ ನಾವು ತಿಳಿದುಕೊಳ್ಳಬೇಕಾದ್ರೆ ರಾಮನ ಒಂದು ನಡವಳಿಕೆ, ಅವನ ಕಾಲವನ್ನು ನಾವು ರಾಮಾಯಣ ಅಂತೇಳಿ ಹೇಳತಕ್ಕಂಥದ್ದು. ಆದ್ದರಿಂದ ಈ ರಾಮಾಯಣದ ಒಂದು ಪ್ರಮುಖವಾಗಿರತಕ್ಕಂಥ ಎಲ್ಲ ರಾಮಾಯಣತಕ್ಕಂಥ ಪಾರಾಯಣ ಯೋಗ್ಯವಾದಂತಹ ಗ್ರಂಥ ಅಂತೇಳಿ ಹೇಳ್ತಾರೆ. ಅಂದರೆ ರಾಮ, ಇನ್ನು ಅಷ್ಟಾದಶ ಪುರಾಣ ಇರ್ಬೋದು, ಮಹಾಭಾರತ ಇರ್ಬೋದು, ಇವೆಲ್ಲವೂ ಕೂಡ ನಾವು ಓದಿ ತಿಳಿದುಕೊಳ್ತಕ್ಕಂಥ. ರಾಮಾಯಣ ಹಾಗಲ್ಲ, ಅದಕ್ಕೆ ಪೂಜ್ಯವಾದಂತಹ ಒಂದು ರಾಮಾಯಣ ಪಾರಾಯಣವನ್ನು ಮಾಡಿದರೆ ಎಷ್ಟೋ ಸಮಸ್ಯೆಗಳು, ಕಷ್ಟಗಳು ನಿವಾರಣೆ ಆಗುತ್ತೆ ಅಂತೇಳಿ ತಿಳಿದು ಆ ಮೂಲಕ ವಿಶೇಷ ಪರ್ವಕಾಲಗಳಲ್ಲಿ ಅಂದರೆ ನವರಾತ್ರಿ, ದಸರಾದಲ್ಲಿರ್ಬೋದು, ಯುಗಾದಿಯ ಸಮಯದಲ್ಲಿ ವಸಂತ ನವರಾತ್ರಿ ಇರ್ಬೋದು, ಇಂತಹ ಸಮಯದಲ್ಲಿ ರಾಮಾಯಣ ಪಾರಾಯಣವನ್ನು ಮಾಡಿ ಆ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ. ಇದೆಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಮಾಯಣ ಅನ್ನತಕ್ಕಂಥದ್ದು ಒಂದು ಮಹಾಕಾವ್ಯ. ನಾವೀಗ ಅದೇ ವಿಷಯಕ್ಕೆ ಬಂದಿರತಕ್ಕಂಥ ರಾಮಾಯಣ ಪಾತ್ರ ಪ್ರಪಂಚ. ಅದರ ಶ್ರೀರಾಮನ ಒಂದು ನಡೆ ಹೇಗಿತ್ತು, ಸೀತಾ ಮಾತೆಯ ಆದರ್ಶ ಜೀವನ ಯಾವ ರೀತಿ ಇತ್ತು, ಒಂದು ಸಹೋದರ ಭ್ರಾತೃತ್ವವನ್ನು ಸಾರ್ತಕ್ಕಂತಹ ಭರತ ಅಥವಾ ಲಕ್ಷ್ಮಣ, ಇವರೆಲ್ಲ ಒಂದು ಯಾವ ರೀತಿಯಾದಂತಹ ಒಂದು ಆದರ್ಶ ನಡೆಯನ್ನು ನಮಗೆ ಕೊಟ್ಟರು
ಅಥವಾ ಈ ಪ್ರಮುಖವಾದಂತಹ ಪಾತ್ರವಾದಂತಹ ಆಂಜನೇಯ ಹನುಮಂತನ ಒಂದು ವಿಶೇಷವಾದಂತಹ ಹನುಮಂತನನ್ನು ಒಂದು 50ಕ್ಕೆ ಏರಿಸಿರ್ತಕ್ಕಂತಹ ಗುಣಗಳು ಯಾವುದು, ಇವೆಲ್ಲವೂ ಕೂಡ ರಾಮಾಯಣದಲ್ಲಿ ಬರುತ್ತೆ. ಅದರಿಂದ ನಾವೆಲ್ಲ ಶಾಸ್ತ್ರ ಪುರಾಣ ಮಹಾಕಾವ್ಯಗಳು ವೇದ ಇವುಗಳನ್ನು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಈ ರಾಮಾಯಣಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆಂಜನೇಯನ ರಾಮೋ ವಿಗ್ರವಾನ್ ಧರ್ಮ ಅಂತೇಳಿ ಹೇಳ್ತಾರೆ. ಒಂದು ಧರ್ಮ ಅಂದರೆ ಮೂರ್ತ ಸ್ವರೂಪದಲ್ಲಿ ಹೇಗಿರುತ್ತೆ ಅಂದರೆ ನಾವು ಶ್ರೀರಾಮನನ್ನು ನೋಡಬೇಕು. ಶ್ರೀರಾಮನನ್ನು ನೋಡಿದರೆ ಅದೇ ಧರ್ಮ ಹೇಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಶ್ರೀರಾಮನ ರೀತಿಯಲ್ಲಿ ಧರ್ಮ ಇರುತ್ತೆ. ರಾಮೋ ವಿಗ್ರವಾನ್ ಧರ್ಮ ಅನ್ನತಕ್ಕಂಥದ್ದನ್ನು ವಾಲ್ಮೀಕಿಗಳೇ ಸ್ವತಃ ಹೇಳಿದ್ದಾರೆ. ಆದ್ದರಿಂದ ಇಲ್ಲೆಲ್ಲ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಬರತಕ್ಕಂಥದ್ದು. ಆದ್ದರಿಂದ ರಾಮಾಯಣವನ್ನು ನಾವು ಪ್ರಮುಖವಾಗಿ ನೋಡಿಕೊಂಡು ಆ ಮೂಲಕ ಆಂಜನೇಯನ ಇರ್ಬೋದು, ರಾಮನ ಒಂದು ಯಾವ ರೀತಿಯಾದಂತಹ ಒಂದು ಪಿತೃವಾಕ್ಯ ಪರಿಪಾಲನೆ ಇರಬಹುದು, ಸುಂದರಕಾಂಡ ಒಂದು ಆಂಜನೇಯನ ಸಾಹಸ ಶೌರ್ಯ ಪ್ರತಾಪ ಇವುಗಳನ್ನು ಸಾರಿಸ್ತಕ್ಕಂತಹ ಸುಂದರಕಾಂಡ ಇರಬಹುದು. ಇದರ ಬಗ್ಗೆ ನಾವು ಅಧ್ಯಯನವನ್ನು ಪ್ರಮುಖವಾಗಿ ಮಾಡಬೇಕಾಗುತ್ತೆ. ಅಷ್ಟಾದರೂ ಕೂಡ ಪ್ರತಿನಿತ್ಯ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ನಮ್ಮ ಕೆಲಸವನ್ನು ನಾವು ಪ್ರಾರಂಭವನ್ನು ಮಾಡುವುದರಿಂದ ಆ ದಿವಸ ಅನ್ನತಕ್ಕಂಥದ್ದು ನಮಗೆ ಸುದಿನವಾಗಿ ಮಾರ್ಪಡುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂಥೇಳಿ ಹೇಳಬಹುದು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.